ಇನ್ನು ಹಿಂದೂ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳರ ಘರ್ವಾಪ್ಸಿ ಆರಂಭ ಆಯ್ತಾ? ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಮತ್ತೆ ಮರುತರುವಂತೆ ಹೈಕಮಾಂಡ್ ನಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅಮಿತ್ ಶಾ ಅವರು ಈಗ ಒಂದು ಪ್ಲಾನಿಂಗ್ ಅನ್ನ ಹೂಡುವ ಮೂಲಕ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಮರಳಿ ತರುವ ಲೆಕ್ಕಾಚಾರದಲ್ಲಿದ್ದಾರೆ. ನಿಮಗೆ ಗೊತ್ತಿರಬೇಕು, ರಮೇಶ್ ಜಾರಕಿಹೊಳಿಯ ಮೂಲಕ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಬಿಜೆಪಿಗೆ ಕರೆತರುವ ಲೆಕ್ಕಾಚಾರದಲ್ಲಿ ಈಗ ಅಮಿತ್ ಶಾ ಅವರು ಲೆಕ್ಕ ಹೂಡಿಕೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿಯ ಮುಖಾಂತರ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಬಿಜೆಪಿಗೆ ತರುವುದು. ಬಿಎಸ್ವೈ ವಿಜಯೇಂದ್ರ ಮತ್ತು ಬಿಎಸ್ವೈ ಯಡಿಯೂರಪ್ಪನವರಿಗೆ ಈಗ ಸಂಕಷ್ಟ ಆರಂಭವಾಗಿದೆ. ಯಾಕಂದ್ರೆ ಯತ್ನಾಳ್ ಬಿಜೆಪಿಗೆ ಬಂದ್ರೆ ದೊಡ್ಡ ಮಟ್ಟದ ಅಧಿಕಾರವನ್ನ ಅನುಗ್ರಹಿಸಬೇಕಾಗ್ತದೆ, ಇಲ್ಲವಾದ್ರೆ ಯತ್ನಾಳ್ ಬಿಜೆಪಿಯಲ್ಲಿ ನಿಲ್ಲೋದಿಲ್ಲ. ಹಾಗಾಗಿ ಈಗ ಬಸನಗೌಡ ಪಾಟೀಲ್ ಯತ್ನಾಳರ ಬರುವಿಕೆ ಬಿಎಸ್ವೈ ವಿಜಯೇಂದ್ರ ಅವರಿಗೆ ಚಿಂತಾಜನಕರಾಗಿದ್ದಾರೆ. ಅದರ ಜೊತೆಗೆ ಈ ಕಡೆ ಬಿಎಸ್ವೈ ಯಡಿಯೂರಪ್ಪನವರು ಕೂಡ ಚಿಂತೆಯಲ್ಲಿ ಮರಗ್ತಾ ಇದ್ದಾರೆ. ಯಾಕಂದ್ರೆ ಅಮಿತ್ ಶಾ ಅವರ ಲೆಕ್ಕಾಚಾರದ ಪ್ರಕಾರ ಬಿಜೆಪಿ ರಾಜ್ಯದಲ್ಲಿ, ಅಂದ್ರೆ ಈ ಕರುನಾಡಿನ ರಾಜ್ಯದಲ್ಲಿ ಅಸ್ತವ್ಯಸ್ತಗೊಂಡಿದೆ ಬಿಜೆಪಿ. ಬಿಎಸ್ವೈ ವಿಜಯೇಂದ್ರ, ಬಿಎಸ್ವೈ ಯಡಿಯೂರಪ್ಪನವರ ಏನು ಈ ಕುಟುಂಬದಲ್ಲಿ ಬಿಜೆಪಿ ಸಿಲುಕಾಕೊಂಡಿದೆ. ಬಿಎಸ್ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಏನು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಾಗ್ತಾ ಇವೆ, ಇವೆಲ್ಲವನ್ನ ನೋಡಿದಾಗ ಬಿಜೆಪಿ ಮಖಾಡೆ ಮಲಗ್ತಾ ಇದೆ, ಕಾಂಗ್ರೆಸ್ ಕೈ ಮೇಲೆ ಹೋಗ್ತಾ ಇದೆ ಅನ್ನೋದು ಅಮಿತ್ ಶಾ ಅವರಿಗೆ ಅವರ ಕೋಪಕ್ಕೆ ಕಾರಣವಾಗಿರುವಂತಹ ವಿಷಯ ಇದು. ಯಾಕಂದ್ರೆ ಏನು ವಿಜಯೇಂದ್ರ ಅಧ್ಯಕ್ಷತೆಯಲ್ಲಿ 2 ಚುನಾವಣೆಗಳನ್ನ ಸೋತ್ರು, ಅದಾದ ನಂತರ ಮತ್ತೆ ಈ MLA ಸೀಟ್ಸ್ಗಳ ಬರುವಂತಹ ವಿಚಾರಗಳಲ್ಲೂ ಕೂಡ ಏನು ನಡೀತಲ್ಲ, ಅಡ್ಡ ಮತದಾನಗಳಾದ್ವಲ್ಲ, ಆ ಅಡ್ಡ ಮತದಾನಗಳು ಕೂಡ ಬಿಜೆಪಿಯಿಂದ ಹೋಗಿದೆ. ಸೊ ಇವೆಲ್ಲ ಅಡ್ಡ ಮತದಾನದ ಪರಿಣಾಮ ಆಗಿರಬಹುದು. ಅದರ ಜೊತೆಗೆ 2 ಉಪಚುನಾವಣೆಗಳನ್ನು ಸೋತಿರೋದಾಗಿರಬಹುದು. ಮತ್ತೆ ಕಾಂಗ್ರೆಸ್ನ ವಿರುದ್ಧ ಯಾವುದೇ ರೀತಿಯಾದಂತಹ ಬಿಎಸ್ವೈ ವಿಜಯೇಂದ್ರ ಖಡಕ್ ಆಗಿರ್ತಕ್ಕಂತಹ ಯಾವುದೇ ರಿಫ್ಲೈಸ್ ಗಳನ್ನಾಗಿರಬಹುದು, ಅಥವಾ ಯಾವುದೇ ರೀತಿಯಾದಂತಹ ರಾಜ್ಯ ಸರ್ಕಾರಕ್ಕೆ ಸಡ್ಡು ಹೊಡೆದು ನಿಲ್ಲುವಂತಹ ಯಾವುದೇ ಒಂದು ಕಾರ್ಯಗಳನ್ನ ಮಾಡದೇ ಇರುವಂತಹದ್ದು ವಿಕೋಪಕ್ಕೆ ಕಾರಣ ಆಗಿದ್ದಾರೆ. ರಾಜಕೀಯದಲ್ಲಿ ಇದೆಲ್ಲವನ್ನು ಮೀರಿ ನಿಂತು ಕಾಂಗ್ರೆಸ್ಸಿಗೆ ಚಳೆ ಬಿಡಿಸುವಂತಹ ಶಾಸಕ ನಾಯಕ ಈಗ ಸದ್ಯದಲ್ಲಿ ಬಿಜೆಪಿಯಲ್ಲಿ ರಾಜ್ಯಭಾರ ಮಾಡುವಂತಹ ನಾಯಕನನ್ನ ಯತ್ನಾಳ್ ಅನ್ನುವಂತಹ ವಿಷಯದಲ್ಲಿ ಈಗ ಅಮಿತ್ ಶಾ ಕೂಡ ಚಪ್ಪಾಳೆ ತಟ್ಟಿದ್ದಾರೆ. ಯತ್ನಾಳರನ್ನ ಮರತರುವಿಕೆಯಲ್ಲಿ ಘರ್ವಾಪ್ಸಿ ಮೂಲಕ ಯತ್ನಾಳ್ ವಾಪಸ್ ಆಗ್ತಾರೆ ಹಿಂದೂ ಫೈರ್ ಬ್ರ್ಯಾಂಡ್ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇರುವಂತ ವಿಚಾರ. ಈಗ ಎಲ್ಲರೂ ಹೇಳ್ತಾರೆ ತಾಳಿದವನು ಬಾಳಿಯಾನು ಅನ್ನುವಂತ ವಿಚಾರವನ್ನ ನೀವೆಲ್ಲರೂ ಕೇಳಿರ್ತೀರಿ, ಈ ಮಾತನ್ನು ಕೂಡ ಎಲ್ಲ ಕಡೆ ಕೇಳಿಸ್ಕೊಂಡಿರ್ತೀರಿ. ಅದೇ ರೀತಿಯಾಗಿ ಈ ರಮೇಶ್ ಜಾರಕಿಹೊಳಿ ಅವರು ಯತ್ನಾಳ್ ಕಿವಿ ಮಾತನ್ನ ಹಿಂದೆಯೂ ಕೂಡ ಅವರ ಲಕ್ಷ್ಮೀ ಜಾತ್ರೆಯಲ್ಲಿ ಕರೆಸ್ಕೊಂಡು ಹೇಳಿರುವಂತ ವಿಚಾರಗಳು ಕೂಡ ಬಹಳಷ್ಟು ಬೆಳಕಿಗೆ ಬಂದಿದ್ವು. ಯತ್ನಾಳ್ ಹೇಳಿದ್ದಾರೆ, ತಾಳಿದವನು ಬಾಳಿಯಾನು, ಸ್ವಲ್ಪ ತಿಂಗಳುಗಳ ಕಾಲ ತಾಳಿ ನಂತರ ನೀವು ಎಲ್ಲಿರ್ತೀರಿ, ಬಿಜೆಪಿಯಲ್ಲಿ ಮರಳಿ ಬರ್ತೀರಿ ಅನ್ನುವಂತ ಲೆಕ್ಕಾಚಾರ. ಅದರ ಜೊತೆಗೆ ಯತ್ನಾಳ್ ಉತ್ತಮ ಸ್ಥಾನವನ್ನು ಕೂಡ ದೊರಕಿಸುವ ಲೆಕ್ಕಾಚಾರದಲ್ಲಿ ಅಮಿತ್ ಶಾ ಅವರಿದ್ದಾರೆ. ಯಾಕಂದ್ರೆ ಬಿಜೆಪಿ ಶಾಸಕ, ವಿಜಯಪುರದ ಹಿಂದೂ ಫೈರ್ ಬ್ರ್ಯಾಂಡ್ ರಾಜ್ಯದೆಲ್ಲೆಡೆ ತನ್ನದೇ ಆದ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇರುವಂತಹ ಯತ್ನಾಳ್ ನೇರವಾಗಿ ಅಮಿತ್ ಶಾ ಕಣ್ಣಿಗೆ ಕೂಡ ಬಿದ್ದಿದ್ದಾರೆ. ಯಾವುದೇ ರೀತಿಯಾದಂತಹ ವಿಚಾರಗಳಾಗಿರಬಹುದು, ನೇರವಾಗಿ ಪಕ್ಷದಿಂದ ಉಚ್ಚಾಟಿತನಾದರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯ ಮೇಲಿರುವಂತಹ ಅಭಿಮಾನವನ್ನ ತೋರದಿಲ್ಲ, ಮೋದಿಜಿಯವರ ಮೇಲಿರ್ತಕ್ಕಂಥ ಅಭಿಮಾನವನ್ನ ತೋರದಿಲ್ಲ, ಯೋಗಿ ಆದಿತ್ಯನಾಥ್ ಇವರ ಮೇಲಿರುವಂತಹ ಒಂದು ಅಭಿಮಾನವನ್ನು ತೋರದಿಲ್ಲ, ಭಾರತೀಯ ಜನತಾ ಪಾರ್ಟಿಯ ಮೇಲಿರ್ತಕ್ಕಂಥ ಅಭಿಮಾನವನ್ನು ತೋರದಿಲ್ಲ. ಇದೆಲ್ಲವೂ ಕೂಡ ಅಮಿತ್ ಶಾ ಕಣ್ಣಿಗೆ ಕಟ್ಟಿದಂತಾಗಿದೆ. ಅದರ ಜೊತೆಗೆ ಅಮಿತ್ ಶಾ ಅವರ ಮೇಲಿರ್ತಕ್ಕಂತಹ ಅಭಿಮಾನವನ್ನು ಮರೆತಿಲ್ಲ. ಯತ್ನಾಳ್ ಬಿಜೆಪಿಯ ಬಗ್ಗೆ ಮಾತನಾಡ್ತಾ ಇರಬೇಕಾದ್ರೆ, ಹಿಂದೂ ಫೈರ್ ಬ್ರ್ಯಾಂಡ್ ಮಾತನಾಡ್ತಾ ಇರಬೇಕಾದ್ರೆ ಯಾವಾಗಲೂ ಕೂಡ ಅವರೊಂದು ಮಾತನ್ನ ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ. ಪಕ್ಷ ನನ್ನನ್ನು ಬೆಳೆಸಿದೆ, ಆ ಪಕ್ಷಕ್ಕೆ ನಾನು ದ್ರೋಹವನ್ನ ಬಗೆಯೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಎಲ್ಲ ಕಡೆಯೂ ಕೂಡ ಮಾತನಾಡ್ತಾರೆ ಯತ್ನಾಳ್. ಅದು ಪಕ್ಷ ನಿಷ್ಠೆ ಅಂದ್ರೆ
ಬಿಜೆಪಿಯಿಂದ ಉಚ್ಚಾಟಿತ ಆದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇವರಿಗೆ ಒಂದು ಚಾನ್ಸ್ ಕೊಡ್ತಾರೆ. ಕಾಂಗ್ರೆಸ್ನಿಂದ ನಿಮಗೆ ಟಿಕೆಟ್ ಕೊಡ್ತೀನಿ, ಕಾಂಗ್ರೆಸ್ಗೆ ಬಂದ್ಬಿಡಿ ಅಂತ ಕೂಡ ಸಿದ್ದರಾಮಯ್ಯ ಇವರಿಗೆ ಕೇಳಿದ್ರು ಅಥವಾ ಹೇಳಿದ್ರು ಅನ್ನುವಂಥದ್ದನ್ನು ಸ್ವತಃ ಯತ್ನಾಳರವರೇ ಹೇಳ್ತಾರೆ. ಆದ್ರೆ ಇಲ್ಲ ಅಂತ ಹೇಳಿದ್ರಂತೆ. ನಾನು ಚುನಾವಣೆಗೆ ಸ್ಪರ್ಧಿಸಿದರೆ ಆದ್ರೆ ಒಂದು ನನ್ನ ಸ್ವಂತ ಪಕ್ಷ, ಇಲ್ಲ ನಾನು ಸ್ವತಂತ್ರ ಅಭ್ಯರ್ಥಿ, ಇಲ್ಲ ಬಿಜೆಪಿಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಹೊರತು ಇನ್ಯಾವ ಪಕ್ಷಕ್ಕೂ ನಾನು ಹೋಗೋದಿಲ್ಲ ಅನ್ನುವಂಥದ್ದು ನಿಷ್ಠೂರವಾಗಿ ನಿಂತಿರ್ತಕ್ಕಂಥ ಯತ್ನಾಳ್ ಅವರಿಗೆ ಈಗ ಬಿಜೆಪಿ ಗರ್ವಾಪ್ಸಿಯ ಮೂಲಕ ಮತ್ತೊಂದು ಬಾರಿ ಮನೆ ಹಾಕುತ್ತೆ ಅನ್ನುವಂಥದ್ದು ಫಿಕ್ಸ್ ಆಗ್ತಾ ಇದೆ. ನೋಡಿ, ಯತ್ನಾಳ್, ಬಸನಗೌಡ ಪಾಟೀಲ್, ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಅವರು ಸುಮಾರು 4 ಬಾರಿ ಉಚ್ಚಾಟನೆ ಆದ್ರೂ ಕೂಡ ಬಿಜೆಪಿ ಅವರನ್ನ ಕೈ ಬಿಟ್ಟಿಲ್ಲ. ಬಿಜೆಪಿಯ ಕೈಯನ್ನ ಯತ್ನಾಳ್ ಅವರು ಕೂಡ ಬಿಟ್ಟಿಲ್ಲ. ಅಂದ್ರೆ 4 ಬಾರಿ ಉಚ್ಚಾಟಿತರಾದಂತಹ ಸಂದರ್ಭದಲ್ಲೂ ಇದು 4ನೇ ಬಾರಿ, ಈಗ 3 ಬಾರಿ ಉಚ್ಚಾಟಿತ ಆಗಿರ್ತಕ್ಕಂತಹ ಯತ್ನಾಳ್ ಅವರು ಬಿಜೆಪಿಗೆ ಮರಳಿ ಬಂದಿದ್ದಾರೆ, ಬಿಜೆಪಿಯಲ್ಲೇ ಇದ್ದಾರೆ. ಆವಾಗ ಅವರ ಪ್ರಭಾವ ಈಗಿದೆಯಲ್ಲ, ಇಷ್ಟು ಇರಲಿಲ್ಲ ಪ್ರಭಾವ. ಈಗಂತೂ 4ನೇ ಬಾರಿ ಉಚ್ಚಾಟಿತ ಆದ ಮೇಲೆ ಹಿಂದೂ ಫೈರ್ ಬ್ರ್ಯಾಂಡ್ ಅನ್ನುವಂಥದ್ದು ರಾಜ್ಯದೆಲ್ಲೆಡೆ ಒಂದು ರೀತಿ ಮನೆಗಳಲ್ಲೂ ಪಸರಿಸಿರುವಂತಹ ರೀತಿಯಲ್ಲಿ ಯತ್ನಾಳ್ ಗೌಡರ ಹವಾ ಈಗ ಕ್ರಿಯೇಟ್ ಆಗಿದೆ. ಇದು ಅಮಿತ್ ಶಾ ಅವರ ಕಣ್ಣಿಗೆ ನೇರವಾಗಿ ಬಿದ್ದಿರ್ತಕ್ಕಂಥ ವಿಚಾರ. ಹಾಗಾಗಿ ಯತ್ನಾಳ್ ರವರನ್ನ ಮರುಕಳಿಸಬೇಕು ಅನ್ನುವಂಥ ಲೆಕ್ಕಾಚಾರ. ಆದ್ರೆ ಈಗ ಅಮಿತ್ ಶಾ ಅವರ ಲೆಕ್ಕಾಚಾರ ಇನ್ನೊಂದು ರೀತಿಯಲ್ಲೂ ಕೂಡ ಇದೆ. ಏನು ರಮೇಶ್ ಜಾರಕಿಹೊಳಿಯವರ ಆಪ್ತತ ವಲಯದಲ್ಲಿಂದ ನೇರವಾಗಿ ರಮೇಶ್ ಜಾರಕಿಹೊಳಿಯವರ ಸಮ್ಮುಖದಲ್ಲಿ ಯತ್ನಾಳ್ ಅವರನ್ನ ಬಿಜೆಪಿ ಕರೆತರುವಂತಹ ವಿಚಾರಕ್ಕಿಂತ ಮುಂಚೆ ಅಮಿತ್ ಶಾ ಇನ್ನೊಂದು ಲೆಕ್ಕಾಚಾರವನ್ನು ಕೂಡ ಹಾಕೊಂಡಿದ್ದಾರೆ. ಏನ ಲೆಕ್ಕಾಚಾರ? ರಮೇಶ್ ಜಾರಕಿಹೊಳಿಗೆ ಸಮಯದ ಗಡುವನ್ನು ಕೂಡ ಕೊಟ್ಟಿದ್ದಾರೆ. ಆ ಹಿಂದಿನ ಮಾಹಿತಿಯನ್ನು ಕೂಡ ನಾನು ನಿಮ್ಗೆ ಹಂಚಿಕೊಂಡಿದ್ದೆ, ನೋಡಿರ್ತೀರಿ ಬಹುಶಃ. ಯಾಕಂದ್ರೆ ಸರ್ಕಾರ ಬೀಳಿಸಿ ಸರ್ಕಾರ ಕಟ್ಟುವಂತಹ ಸಮಯ ನಿಗದಿಯಾಗಿದೆಯಾ ಅನ್ನುವಂಥದ್ದು ಕೂಡ ಡಿ ಕೆ ಸರ್ಕಾರಕ್ಕೆ ಪತನ ಮಾಡುವಂತಹ ಲೆಕ್ಕಾಚಾರದ ಸಮಯ ಕೂಡ ನಿಂತ್ಕೊಂಡಿದೆ. ಈ ಹಿಂದೆ ರಮೇಶ್ ಜಾರಕಿಹೊಳಿ 3 ತಿಂಗಳು ಹೇಳಿದ್ರು, ಈಗ ಮತ್ತೊಂದು ಬಾರಿ ಮಾತನಾಡಿದರೆ 2 ತಿಂಗಳು ಅಂತ ಹೇಳಿ. 2 ತಿಂಗಳಲ್ಲಿ ಏನಾಗುತ್ತೆ ನೋಡಿ ಅಂತ. ಈಗ ಇನ್ನು 2 ರಿಂದ 3-4 ತಿಂಗಳುಗಳ ಕಾಲ ಯತ್ನಾಳ್ ಅವರನ್ನ ಗರ್ಭಾಪ್ಸಿಯ ಮೂಲಕ ಸದ್ಯಕ್ಕೆ ಕರೆದುಕೊಳ್ಳೋದಿಲ್ಲ. ಇನ್ನು 3-4 ತಿಂಗಳ ನಂತರ ಯತ್ನಾಳ್ ಅವರು ಬಿಜೆಪಿಗೆ ಬರುವುದು ಎಲ್ಲಾ ಸತ್ಯಾಂಶಗಳು ಹೊರಬೀಳ್ತಾ ಇದೆ. ಬರುವುದು ಸತ್ಯ ಕೂಡ ಅನ್ನುವುದು ಬೆಳಕಿಗೆ ಬರ್ತಾ ಇದೆ. ರಾಜಕೀಯ ವಲಯದಲ್ಲಿ ಹೇಳ್ತಾ ಇರುವಂತಹ ಸದ್ದಿಗೆ ಮತ್ತೊಂದು ಗುದ್ದು ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಯತ್ನಾಳ್. ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕೂಡಲೇ ಇದೊಂದು ರೀತಿ ಗರ್ಜಿಸುವಂತ ಹುಲಿನೇ, ಗರ್ಜಿಸ್ಕೊಂಡೇ ಬಂದಿರೋದು. ಯಾರೇನಾರ ಮಾಡ್ತಾರೆ. ಯತ್ನಾಳ್ ಗೌಡರ ತಲೆಯಲ್ಲಿ ಇರ್ತಕ್ಕಂಥ ಒಂದಿಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋದಾದ್ರೆ, ಯಾರೆಷ್ಟು ದಿನ ಬದುಕಿರ್ತಾರೆ, ಯಾರೆಷ್ಟು ದಿನ ಈ ಭೂಮಿ ಮೇಲೆ ಇರ್ಲಿಕ್ಕೆ ಸಾಧ್ಯ, ಇನ್ನೊಂದು 10-15 ವರ್ಷದಲ್ಲಿ ಎಲ್ಲರೂ ಏನು ಅವರ ಏಜ್ಡ್ ಒಂದು ಪೀಪಲ್ಸ್ ಬರ್ತಾರೆ, ಯಾರು ಇರ್ತೀವಿ ಇಲ್ಲಿ ಅನ್ನುವಂಥದ್ದು, ಯಾರು ಶಾಶ್ವತವಾಗಿದ್ದೀವಿ ಇಲ್ಲಿ ಅನ್ನುವಂಥದ್ದು, ಎಷ್ಟು ಕೋಟಿ ದುಡ್ಡನ್ನ ತಿಂದ್ರೆ ಏನ್ ನಾವು ಹೋಗುವಾಗ ಒಯ್ತೀವಿ ಅಂತಕ್ಕಂಥದ್ದು ಯತ್ನಾಳರ ತಲೆಯಲ್ಲಿರ್ತಕ್ಕಂಥ ವಿಚಾರಗಳು, ಆಲೋಚನೆಗಳು. ಮತ್ತು ಆಮೇಲೆ ಯಾರಿಗೂ ಕೂಡ ಬಗ್ಗುವಂತ ವ್ಯಕ್ತಿ ಅಲ್ಲ, ಯಾರಿಗೂ ಕೂಡ ಹೆದರುವಂತ ವ್ಯಕ್ತಿ ಅಲ್ಲ ಯತ್ನಾಳ್ ಗೌಡ್ರು. ಯಾಕಂದ್ರೆ ಅವರಿಗೆ ಭಯವನ್ನೋದೇ ಇಲ್ಲ. ಗೌಡರ ಘತ್ತ ಗಾಂಭೀರ್ಯದಲ್ಲಿ ಮೆರಿತಾ ಇರುವಂತಹ ಯತ್ನಾಳ್ ಅವರಿಗೆ ಭಯ ಇಲ್ಲ, ಯಾರ ಭಯವೂ ಕೂಡ ಇಲ್ಲ. ಹಿಂದುತ್ವದ ಶಾಲನ್ನು ಹಾಕಿಕೊಂಡು ಮುಂದೆ ಬಂದರೆ ಶುದ್ಧ ಶ್ರೀರಾಮನಂತೆ ಯಾವ ವಿಷಯಕ್ಕೂ ಭಯಪಡುವಂತ ವ್ಯಕ್ತಿಗಳಲ್ಲ. ಸೊ ಇದು ಇಷ್ಟು ಯತ್ನಾಳ್ ಗೌಡರ ವಿಚಾರಗಳು ಕೂಡ ಹಂಚಿಕೆ ಆಗಿರುವಂಥದ್ದು. ಸೊ ಮತ್ತಷ್ಟು ಮುಂದಿನ ವಿಚಾರಗಳೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪಪಡಿಸ್ತೀನಿ.